ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೆಂಕಿ ಹತ್ತಿಕೊಂಡಿದೆ. ಆ ಕಾರ್ನಲ್ಲಿದ್ದಂತಹ ಲೋಕೋಪಯೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಸಜೀವ ದಹನ ಆಗಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ನಿನ್ನೆ ರಾತ್ರಿ ನಡೆದಂತಹ ಅವಘಡ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಯಲ್ಲಿ ಒಬ್ಬ ಇನ್ಸ್ಪೆಕ್ಟರ್, ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಸಜೀವವಾಗಿ ದಹನ ಆಗಿದ್ದಾರೆ ಎನ್ನುವಂತಹ ಮಾಹಿತಿ. ಘಟನೆಯಲ್ಲಿ ಪಂಚಾಕ್ಷರಿ ಸಾಲಿಮಠ ಸಜೀವ ದಹನ ಆಗಿದ್ದಾರೆ. ದಕ್ಷ ಅಧಿಕಾರಿ ಧಾರವಾಡದ ಅಣ್ಣಿಗೇರಿಯ ಬಳಿ ಈ ಘಟನೆ ನಡೆದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಕಾರ್. ಮುರುಗೋಡಾನಿಯಲ್ಲಿ ಇರುವಂತಹ ಅವರ ಮನೆ ಏನಿದೆ ಆ ನಿವಾಸಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಘಟನೆ ಆಗಿದೆ. ಇದು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾರಿನಿಂದ ಜಿಗಿದು ಬಚಾವಾಗೋಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಅಧಿಕಾರಿಯನ್ನು ಉಳಿಸೋಕೆ ಅಲ್ಲಿರುವಂತಹ ಸ್ಥಳೀಯರು, ದಾರಿ ಹೋಗರು ಯಾರಿದ್ದಾರೆ ಅವರು ಪ್ರಯತ್ನ ಮಾಡಿದ್ರು, ಅದು ಕೂಡ ವಿಫಲವಾಗಿದೆ. ಸಫಲರಾಗಲಿಲ್ಲ ಅವರು. ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರಣದಿಂದ ಇಂಧನದ ಟ್ಯಾಂಕರ್, ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಇರುವಂತಹ ಒಂದು ಟ್ಯಾಂಕರ್ ಇದೆ, ಅದಕ್ಕೆ ಹಾನಿಯಾಗಿ ಹಿಡಿ ತಗಲಿ ಬೆಂಕಿ ಹತ್ತಿಕೊಂಡಿದೆ. ಈ ಒಂದು ವಿಚಾರವನ್ನು ಅಲ್ಲಿ ಕಂಡಂತಹ ಪ್ರತ್ಯಕ್ಷದರ್ಶಿಗಳೇ ಹೇಳಿದ್ದಾರೆ. ಈ ಸ್ಥಳಕ್ಕೆ ಅಣ್ಣಿಗೇರಿ ಪೊಲೀಸರು ಮತ್ತು ಇತರ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕಾರು ಬೆಂಕಿಗೆ ಆಹುತಿ ಆಗಿದೆ, ಅಧಿಕಾರಿ ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ ಅಂತ ಹೇಳಿ SP ಗುಂಜನ್ ಆರ್ಯ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮಾಧ್ಯಮಗಳಿಗೆ. ಮೃತ ಅಧಿಕಾರಿ ಧಾರವಾಡ ಮತ್ತು ಬೈಲಹೊಂಗಲದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಎನ್ನುವಂತಹ ಮಾಹಿತಿ. ಇಲ್ಲೊಬ್ಬ ದಕ್ಷ ಅಧಿಕಾರಿ ಈ ಒಂದು ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ, ಸಜೀವವಾಗಿ ಸುಟ್ಟು ಹೋಗಿದ್ದಾರೆ. ಆ ಕಾರು ಡಿವೈಡರ್ಗೆ ಹೊಡೆದಂತಹ ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ಆ ರಭಸಕ್ಕೆ ಟ್ಯಾಂಕರ್ ಏನಿರುತ್ತೆ, ಡೀಸೆಲ್ ಅಥವಾ ಪೆಟ್ರೋಲ್ದ ಒಂದು ಟ್ಯಾಂಕರ್ ಏನಿರುತ್ತೆ ಕಾರದು, ಅದಕ್ಕೆ ಸಣ್ಣದಾದಂತಹ ಒಂದು ಕಿಡಿ ತಗಲಿದ ತಕ್ಷಣ ಏನಾಗೋದು, ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡಿದೆ. ಆ ಸಮಯದಲ್ಲಿ ಆ ಪೊಲೀಸ್ ಅಧಿಕಾರಿಗೆ, ಪಂಚಾಕ್ಷರಿ ಸಾಲಿಮಠ ಅವರಿಗೆ ಕಾರ್ ಡೋರನ್ನು ಓಪನ್ ಮಾಡಿಕೊಂಡು ಹೊರಗೆ ಜಿಗಿದು ಬರೋಕೆ, ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ, ಮತ್ತು ಆ ರೀತಿಯಾಗಿ ಅಪಘಾತ ಆಗಿದೆ. ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರಣದಿಂದ ಅವರಿಗೆ ಒಳಗಡೆ ಗಾಯ ಆಗಿರ್ಬೋದು, ತಲೆಗೆ ಮತ್ತು ಬೇರೆ ಏನಾದರೂ ಆಗಿರ್ಬೋದು, ಸಂಭವಿಸೋದು. ಅದಕ್ಕೋಸ್ಕರ ಅವರು ಹೊರಗೆ ಬರೋಕ್ಕೆ ಆಗದೇ ಇರ್ಬೋದು. ಮತ್ತು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡಂತಹ ಅಲ್ಲಿ ದಾರಿಯಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿಗಳು ಅಥವಾ ದಾರಿ ಹೋಗರು ಏನಿದ್ದಾರೆ ಅವರು ಹೇಳಿದ ಪ್ರಕಾರ ಏನಂತಂದರೆ, ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ, ಬೆಂಕಿ ತಗುಲಿಬಿಟ್ಟಿದೆ, ಕಿಡಿ ಹೊತ್ಕೊಂಡು ಅವರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ನಾವು ಅವರನ್ನು ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ ಅಂತ ಹೇಳಿ ಅಲ್ಲಿ ನೋಡಿದಂತಹ ಎಲ್ಲರೂ ಕೂಡ ಘಟನೆ ಯಾವ ರೀತಿಯಾಗಿ ಆಯಿತು, ಹೆಂಗೆ ಅದು ಬೆಂಕಿ ಹೊತ್ಕೊಂತು, ಹೆಂಗೆ ಅವರು ಸಜೀವ ದಹನ ಆದರು ಎನ್ನುವಂತಹ ವಿಚಾರವನ್ನು ಬಿಚ್ಚಿಟ್ಟಿರುವಂಥದ್ದು. ಇದೇ ವಿಚಾರವಾಗಿ SP ಗುಂಜದ ಆರ್ಯ ಕೂಡ ಹೇಳ್ತಾ ಇದ್ದಾರೆ ಏನಾಯಿತು ಘಟನೆ ಅಂತ ಹೇಳಿ. ಅವರು ಕೂಡ ಅಲ್ಲಿನ ಸ್ಥಳೀಯರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಏನಾಯಿತು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ. ಯಾವ ರೀತಿಯಾಗಿ ಕಾರು ಅಪಘಾತ ಸಂಭವಿಸಿತು, ಡಿವೈಡರ್ಗೆ ಡಿಕ್ಕಿ ಹೊಡೆದು ಏನಾಯಿತು ಅಂತ. ಈ ಒಂದು ಘಟನೆಯಲ್ಲಿ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಪಂಚಾಕ್ಷರಿ ಸಾಲಿಮಠ ಅವರು ಸಜೀವ ದಹನ ಆಗಿದ್ದಾರೆ ಎನ್ನುವಂತಹ ವಿಚಾರ. ಇವರು ಈ ಒಂದು ಘಟನೆಯಲ್ಲಿ ಧಾರವಾಡದ ಅಣ್ಣಿಗೇರಿ ಬಳಿ ಘಟನೆ ಆಗಿದೆ. ಇವರು ಧಾರವಾಡದಲ್ಲಿ, ಬೈಲಹೊಂಗಲದಲ್ಲಿ, ಅಣ್ಣಿಗೇರಿಯಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಈಗ ಕಾರಿನ ಒಂದು ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ, ಸಜೀವ ದಹನ ಆಗಿದ್ದಾರೆ ಎನ್ನುವಂತಹ ಮಾಹಿತಿ. ಮತ್ತು ಈ ಒಂದು ವಿಚಾರದ ಬಗ್ಗೆ, ಘಟನೆ ಬಗ್ಗೆ ತನಿಖೆಯ ನಂತರ ಇನ್ನಷ್ಟು ವಿಚಾರಗಳು ಹೊರಗೆ ಬರಲಿವೆ. ಯಾವ ರೀತಿಯಾಗಿ ಆಯಿತು, ಯಾಕೆ ಬ್ರೇಕ್ ಫೇಲ್ ಆಯಿತು ಅಥವಾ ಏನಾಯಿತು, ಯಾಕೆ ಎತ್ತ, ಎಲ್ಲ ವಿಚಾರಗಳು ಕೂಡ ಹೊರಗೆ ಬರುತ್ತೆ. ಅದು ತನಿಖೆಯ ನಂತರ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ SP ಗುಂಜನ್ ಆರ್ಯ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಬೈಲಹೊಂಗಲದಲ್ಲಿ ಇವರು ಸೇವೆ ಮಾಡಿದರು, ಧಾರವಾಡದಲ್ಲಿ ಕೂಡ ಸೇವೆ ಮಾಡಿದರು ಅಧಿಕಾರಿಯಾಗಿ. ಇಂತಹ ಒಬ್ಬ ಅಧಿಕಾರಿ ಇವಾಗ ಈ ಒಂದು ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಣ್ಣಿಗೇರಿ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ಪರಿಶೀಲನೆ ಮುಂದುವರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.